ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಹರ್ಷ ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಚಾನಲಿಂದ. ಇವತ್ತು 16 ಡಿಸೆಂಬರು. ಇವತ್ತು ಏನಾಗುತ್ತೆ ಮಾರ್ಕೆಟಲ್ಲಿ ನೋಡೋಣಂತೆ. ನಿನ್ನೆ ಏನಾಯಿತು ಸ್ಟಾಕ್ ಮಾರ್ಕೆಟಲ್ಲಿ, ಇಂಡಿಯನ್ ಮಾರ್ಕೆಟಲ್ಲಿ, US ಮಾರ್ಕೆಟಲ್ಲಿ, ಯುರೋಪ್ ಮಾರ್ಕೆಟಲ್ಲಿ ಡೀಟೇಲಾಗಿ ನೋಡೋಣಂತೆ. ಅದರ ಪರಿಣಾಮ ಇವತ್ತು ಏನಾಗುತ್ತೆ ಇಂಡಿಯನ್ ಮಾರ್ಕೆಟಲ್ಲಿ, ಅದರಿಂದ ನೀವೇನು ಟ್ರೇಡ್ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ಇದುವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ನಾನು ನಿನ್ನೆ ಏನಾಯಿತು ಮಾರ್ಕೆಟಲ್ಲಿ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಿಮಗೆ ನಾನು ಲಾಸ್ಟ್ 3-4 ದಿವಸದಿಂದ ಹೇಳ್ತಾ ಇದ್ದೀನಿ, ಮಾರ್ಕೆಟು 13,400ರಿಂದ 13,600 ಈ ರೇಂಜಲ್ಲೇ ಇರುತ್ತೆ ಅಂತ. ಅದೇ ರೇಂಜಲ್ಲೇ ಓಡಾಡ್ತಾ ಇದೆ. ಎಲ್ಲಿವರೆಗೂ ಈ ರೇಂಜ್ ಬ್ರೇಕ್ ಆಗೋದಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಇದೇ ರೇಂಜಲ್ಲಿರೋ ಸಾಧ್ಯತೆಗಳು ತುಂಬಾ ಇದೆ. ನೀವು US ಮಾರ್ಕೆಟ್ ನೆನ್ನೆ ನೋಡೋದಾದರೆ 1-2% ಮೇಲೆ ಓಪನ್ ಆಗಿದೆ, ಮೇಲೆ ಕ್ಲೋಸ್ ಆಗಿದೆ. ಅದೇ ನಿಮ್ಮ ಯುರೋಪಿಯನ್ ಮಾರ್ಕೆಟಲ್ಲಿ ಫ್ಲ್ಯಾಟಿಂದ ಪಾಸಿಟಿವ್ ಆಗಿದೆ. ಅದರಲ್ಲೇ ಜರ್ಮನಿಯಲ್ಲಿ 1% ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ಓವರಾಲ್ ಮಾರ್ಕೆಟಿನ ಸೆಂಟಿಮೆಂಟ್ಸ್ ಏನಿದೆ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಪಾಸಿಟಿವ್ ಆಗಿದೆ. ಅದ್ರ ಪ್ರಕಾರ ನಮ್ಮ ಓಪ್ನಿಂಗ್ ಏನಿದೆ ತುಂಬ ಸ್ಟ್ರಾಂಗಾಗಿ ಓಪ್ನಿಂಗ್ ಆಗೋದಕ್ಕೆ ಎಲ್ಲ ಸಂಕೇತಗಳು ಕಾಣಿಸ್ತಾ ಇದೆ. ನಾವಿವತ್ತು ದೊಡ್ಡ ಗ್ಯಾಪ್ ಅಪ್ಪಿಂದ ಓಪನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. 13,650 ಮಾರ್ಕೆಟ್ ಓಪನ್ ಆಗೋ ಚಾನ್ಸಸ್ ತೋರಿಸ್ತಾ ಇದೆ. ನನ್ನ ಪ್ರಕಾರ 13,600 ರೇಂಜಲ್ಲಿ ಓಪನ್ ಆಗ್ಬೋದು. ಅದು ಓಪನ್ ಆದ ನಂತರ ಮಾರ್ಕೆಟ್ ಹೆಂಗೆ ಬಿಹೇವ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ. 13,650 ಏನಿದೆ ಇದನ್ನು ಹೋಲ್ಡ್ ಮಾಡಿ ಅದ್ರ ಮೇಲೆ ಎಲ್ಲಿವರೆಗೂ ಹೋಗಲ್ಲ ಮಾರ್ಕೆಟು. ಪ್ರಾಬಬ್ಲಿ ನಾವು ಒಂದು ರೇಂಜಲ್ಲೇ ಇರ್ತೀವಿ. 13,500ರಿಂದ 13,600 ರೇಂಜಲ್ಲಿ ಇರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಯಾಕೆಂದರೆ ಈ ಆಪ್ಷನ್ ಎಕ್ಸ್ಪೈರಿ ಏನಿದೆ ಈ ಪರ್ಟಿಕ್ಯುಲರ್ ವೀಕಲ್ಲಿ 13,500-400 ರೇಂಜಲ್ಲಿ ತುಂಬ ಸ್ಟ್ರಾಂಗ್ ಬುಲ್ಸ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. 13,500-600 ಮೇಲೆ ಆ್ಯಕ್ಚುಲಿ ಬೇರ್ಸ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಪ್ರತಿ ಸಲ ಆ ಮಾರ್ಕೆಟ್ 13,600 ರೇಂಜ್ ಹೋದಾಗೆಲ್ಲ ಸೆಲ್ಲಿಂಗ್ ಬರ್ತಾ ಇದೆ. ಇವಾಗ ಏನು ನಾನು ನಿಮಗೆ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಎಲ್ಲೇ ಶಾರ್ಟಿಂಗ್ ಮಾಡೋದಾದರೆ ಅಲ್ಲೇ ಇಮಿಡಿಯೇಟಾಗಿ ನೀವು ಕವರ್ ಮಾಡ್ಕೊಂಡು ಹೊರಗೆ ಬರಬೇಕಾಗತ್ತೆ. ಶಾರ್ಟನ್ನು ಹೋಲ್ಡ್ ಮಾಡೋಕ್ಕಾಗಲ್ಲ ಅಂತ. ಅದೇ ರೀತಿ ಆಗ್ತಾಯಿದೆ ಮಾರ್ಕೆಟಲ್ಲಿ. ಪ್ರತಿಯೊಂದು ಶಾರ್ಟಲ್ಲೂ ತುಂಬ ಬೈಯಿಂಗ್ ಬರ್ತಾ ಇದೆ. ಈ ಬೈಯಿಂಗ್ ಬರ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಮಾರ್ಕೆಟ್ ಇನ್ನೂ ಸ್ಟ್ರಾಂಗಾಗಿ ಅಪ್ ಮೂವ್ ಕೊಡುತ್ತೆ. ಇನ್ನೂ ಸ್ಟ್ರಾಂಗ್ ಅಪ್ ಮೂವ್ ಏನು ಕೊಡಬೇಕಾದ್ರೆ ಇಲ್ಲಿ ಈ ಶಾರ್ಟ್ಸ್ ಏನು ಕವರ್ ಆಗುತ್ತೆ, ಯಾಕಂದರೆ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಶಾರ್ಟ್ಸು ಕವರ್ ಆಗಬೇಕಾಗತ್ತೆ. ಸೊ ಶಾರ್ಟ್ಸ್ ಕವರ್ ಆಗಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಈ ಏನು ಶಾರ್ಟ್ಸ್ ಉಳ್ಕೊಂಡಿರುತ್ತೆ ಅದರಿಂದ ತುಂಬ ಜಾಸ್ತಿ ರ್ಯಾಲಿ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ತುಂಬ ಹುಷಾರಾಗಿರಬೇಕು. ಯಾಕಂದರೆ ಮಾರ್ಕೆಟ್ ಮೇಲೆ ಹೋಯಿತು, ನಿಮ್ಮ ಶಾರ್ಟ್ಸ್ ಆ್ಯಕ್ಚುಲಿ ಉಳಿದ್ಬಿಡ್ತು ಅಂದರೆ ಅದರಿಂದ ಮಾರ್ಕೆಟಲ್ಲಿ ಸಾಕಷ್ಟು ಆ್ಯಕ್ಚುಲಿ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ನೀವು ಪ್ರತಿಯೊಂದು ಏನು ಚಿಕ್ಕ ಪುಟ್ಟ ಕರೆಕ್ಷನಲ್ಲೂ ನೀವು ಬೈಯಿಂಗೇ ಮಾಡಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಮಾಡಬಾರ್ದು. ಸೊ ಸೆಲ್ಲಿಂಗ್ ಮಾಡೋದಾದರೂ ನೀವು ಪ್ರಾಫಿಟ್ ಮಾಡ್ತಾಯಿದ್ರೆ ಅಲ್ಲಿ ಬುಕ್ ಮಾಡ್ಕೊಂಡು ಹೊರಗೆ ಬಂದುಬಿಡಿ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಶಾರ್ಟ್ಸನ್ನು ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಈ 13,650 ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದ್ರ ಮೇಲೆ ಆ್ಯಕ್ಚುಲಿ ನಾವು ಹೋಲ್ಡ್ ಮಾಡಿ ಕ್ಲೋಸ್ ಮಾಡಬೇಕಾಗತ್ತೆ. ಅದು ಹೋಲ್ಡ್ ಮಾಡಿ ಕ್ಲೋಸ್ ಮಾಡಿದ್ರು ನಾಳೆ ಆ್ಯಕ್ಚುಲಿ ನಮ್ಮ 13,700 ಆ ಥರ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಆ್ಯಕ್ಚುಲಿ 13,600 ರೇಂಜಲ್ಲೇ ಇದ್ದರೆ ನಾವು ಮತ್ತೆ ಆ್ಯಕ್ಚುಲಿ ಮಾರ್ಕೆಟು ನಮ್ಮನ್ನು ವಾಪಸ್ ಆ್ಯಕ್ಚುಲಿ 13,500ರಿಂದ 600 ರೇಂಜ್ಗೆ ಆ್ಯಕ್ಚುಲಿ ತಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ಆದ್ದರಿಂದ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕಾಗತ್ತೆ. ಸೊ ಸದ್ಯದಲ್ಲಿ ಕನ್ಸಾಲಿಡೇಷನ್ ಆಗ್ತಾಯಿದೆ. ಈ ಕನ್ಸಾಲಿಡೇಷನ್ ನಡೀಬೋದು. ಎಲ್ಲಿವರೆಗೂ ಡಿಸಿಸಿವ್ ಆಗಿ ಇಲ್ಲಿಂದ ಮೂಮೆಂಟ್ ಕೊಡೋದಿಲ್ಲ ಅಲ್ಲಿವರೆಗೂ ಒಂದು ರೇಂಜಲ್ಲೇ ಇರೋ ಸಾಧ್ಯತೆಗಳಿರುತ್ತೆ. ಸೊ ಅದರಿಂದ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಪ್ರಾಫಿಟ್ ಮಾಡ್ತಾಯಿದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗೆ ಬರೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ಇಲ್ಲಿ ಇನ್ನೂ ಸ್ಟ್ರಾಂಗಾಗಿ ಮೇಲೆ ಹೋಗೋದಕ್ಕೆ ಮುಂಚೆ ಪ್ರಾಬಬ್ಲಿ ಈ ಗ್ಯಾಪ್ ಏನು ಮಾಡಿದೆ ಆ ಗ್ಯಾಪನ್ನು ಫಸ್ಟ್ ಕ್ಲೋಸ್ ಮಾಡುತ್ತೆ. ಆ ಗ್ಯಾಪ್ ಕ್ಲೋಸ್ ಮಾಡಿ ಆದ ನಂತರ ಮತ್ತೆ ಏನಾದ್ರು ಪಾಸಿಟಿವಿಟಿ ಬರಬೇಕಾಗತ್ತೆ. ಸೊ ಇವಾಗ ಏನಾದ್ರು 13,650ಕ್ಕೆ ಬಂದರೆ 13,600ರಲ್ಲಿ ನಾವು ಮತ್ತೆ ಸಪೋರ್ಟ್ ಏನಾರು ತೊಗೊಂಡು ಅಲ್ಲಿಂದ ಮೇಲೆ ಬರೋದಾದರೆ ಮಾರ್ಕೆಟು ಪ್ರಾಬಬ್ಲಿ 13,700 13,800 ಕಡೆಗೆ ಹೋಗೋ ಸಾಧ್ಯತೆಗಳಿರುತ್ತೆ. ಇಲ್ಲ ಅಂದರೆ ನಾವು ಇದೇ ರೇಂಜಲ್ಲೇ ಓಡಾಡೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಿ. ಗೋಲ್ಡ್ ಸಿಲ್ವರ್ ಇವಾಗ ಏನಾಗಿದೆ ಅಂದರೆ ನಾವು ಒಂದು ಸ್ಟಿಮ್ಯುಲಸ್ಗೋಸ್ಕರ ನಾವು ಸ್ಟಿಮ್ಯುಲಸ್ಸು ಮತ್ತು FOMC ಮೀಟು ಇದ್ರ ಮೇಲೆ ಆ್ಯಕ್ಚುಲಿ ಫೋಕಸ್ ಇರೋ ಕಾರಣದಿಂದ ಗೋಲ್ಡ್ ಸಿಲ್ವರ್ ಕೂಡ ಸ್ವಲ್ಪ ಪಾಸಿಟಿವ್ ಆಗೇ ಟ್ರೇಡ್ ಆಗ್ತಾಯಿದೆ. ಈಗ ಗೋಲ್ಡ್ ಸಿಲ್ವರ್ ಈ ಲೆವೆಲ್ಗಳನ್ನು ಹೋಲ್ಡ್ ಮಾಡಿದ್ರೆ ಮತ್ತೆ ನಾವು ಪ್ರಾಬಬ್ಲಿ 13,000
ಈಗ ಇಂಡಿಯನ್ ಮಾರ್ಕೆಟ್ ಸಿನಾರಿಯೋ ಪ್ರಕಾರ ಆದರೆ 50,000 ಮಾರ್ಕೆಟ್ ಹೋಲ್ಡ್ ಆದರೆ 51,000 52,000 ರೇಂಜ್ ಬರೋ ಸಾಧ್ಯತೆ ಇರುತ್ತೆ. ಬಟ್ ಈಗಲೂ ಕೂಡ ಗೋಲ್ಡ್ ಸಿಲ್ವರ್ ಒಂದು ರೇಂಜಲ್ಲೇ ಟ್ರೇಡ್ ಆಗ್ತಾ ಇದೆ. ಅದು ಎಲ್ಲಿವರೆಗೂ ರೇಂಜಲ್ಲಿ ಇರುತ್ತೆ ಆ ರೇಂಜಲ್ಲೇ ಇರುತ್ತೆ. ಕ್ರೂಡ್ ಆಯಿಲ್ ಕೂಡ ಈ ಮಾರ್ಕೆಟ್ ಮೇಲೆ ಬರ್ತಾ ಇರೋದ್ರಿಂದ, ಸ್ಟಿಮ್ಯುಲಸ್ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ಆಗಿದೆ. ಬಟ್ ಈ ಕ್ರೂಡ್ ಆಯಿಲಲ್ಲಿ ಜಾಸ್ತಿ ಅಪ್ಸೈಡ್ ಇಲ್ಲ. ಸೊ ಸೈಡ್ ವೇಸ್ ಇರುತ್ತೆ. ಅಲ್ಲಿ ಹೈಯರ್ ಲೆವೆಲ್ಸಲ್ಲಿ ಸೆಲ್ಲಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಿ ಸ್ನೇಹಿತರೆ. ನಿಮಗೆ ಈ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಇದರಿಂದ ನಿಮಗೆ ಅನುಕೂಲ ಆಗ್ತಾಯಿದ್ರೆ, ನಿಮ್ಗೆ ಅದರಿಂದ ಪ್ರಯೋಜನ ಆಗ್ತಾಯಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿನೂ ಸಿಗ್ತಾ ಹೋಗುತ್ತೆ. ನೀವು ಹೊಸದಾಗಿ ಮಾರ್ಕೆಟಿಗೆ ಎಂಟ್ರ್ ಆಗ್ತಾಯಿದ್ರೆ ನಂದು ಒಂದು ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟನ್ನು ನೋಡಿ. ಅದರಲ್ಲಿ ಸಾಕಷ್ಟು ಫ್ರೀ ವಿಡಿಯೋಸ್ ಇರುತ್ತೆ. ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಅಪ್ಡೇಟ್ ಸಿಗುತ್ತೆ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ ವಿತ್ ಶ್ರೀ ಅಂತ ಟೆಲಿಗ್ರಾಮ್ ಚಾನಲ್, ಅದನ್ನು ಕೂಡ ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ನಂದೊಂದು ಪ್ರೊಫೆಷ್ನಲ್ ಟ್ರೇಡರ್ ಸಿಸ್ಟಮ್ ಅಂತ, ಪ್ರೋ ಟ್ರೇಡಿಂಗ್ ಸಿಸ್ಟಮ್ ಅಂತ ಒಂದು ಪ್ರೋಗ್ರಾಮ್ ಇದೆ, 5 ದಿನದ ಪ್ರೋಗ್ರಾಮು. ನಿಮಗೆ ಪ್ಲೇಲಿಸ್ಟಲ್ಲಿ ವೀಡಿಯೋ ಸಿಗುತ್ತೆ. ನೀವು ಪ್ರೊಫೆಷ್ನಲ್ ಟ್ರೇಡರ್ ಆಗಬೇಕು ಅಂದರೆ ಆ ವಿಡಿಯೋನ ನೋಡಿ. ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಜಾಯ್ನ್ ಆಗಲಿ. 5 ದಿನದ ಪ್ರೋಗ್ರಾಮ್ ನಿನಗೆ 499 ರುಪೀಸಿಗೆ ಸಿಗ್ತಾ ಇದೆ. ಅದರಲ್ಲಿ ನಿಮಗೆ ಪ್ರೊಫೆಷ್ನಲ್ ಟ್ರೇಡರ್ ಆಗೋ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ.